ಬನಶಂಕರಿ ಬಾದಾಮಿ ಜಾತ್ರೆಯಲ್ಲಿ ನಾಟಕಗಳದ್ದೇ ಒಂದು ಸೆಪರೇಟ್ ಹವಾ ಸ್ನೇಹಿತರೆ. ಒಂದು ನಾಟಕದ ಕಂಪನಿ ಒಂದು ಸಲ ಜಾತ್ರೆಯಲ್ಲಿ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡುತ್ತೆ, ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಕಾಣುತ್ತೆ. ಕಲಾವಿದರು ಲಕ್ಷಾಂತರ ರೂಪಾಯಿ ಆದಾಯವನ್ನು ಕಾಣ್ತಾರೆ. ಇದು ಮೊನ್ನೆ ಗೊಡ್ಚಲಿ ಹಾಕಿದ್ವಿ ಸರ್, 4 ಶೋ ನಡೆಸಿ ಸರ್ ನಾವು. ದಿನಕ್ಕೆ ಹೌಸ್ಫುಲ್ಲು, ಟಿಕೆಟ್ ಹೆಚ್ಚಿಗೆ ಉಳ್ದು ಹೊರಗೆ ಹೋಗ್ಯಾರ ಸರ್. ಹುಡುಗಿಯರು ಬಸವರಾಜ್ ಅವರು ಫೇಮಸ್ ಇಲ್ಲಿ ಬನಶಂಕರಿ ಜಾತ್ರೆಯಲ್ಲಿ. ಬಟ್ ಇವತ್ತು ಮಧ್ಯಾಹ್ನ ಜನಗಳೇ ಒತ್ತಾಯ ಮಾಡಿಸಿದ್ರು. ಇದು 3ನೇ ಪ್ರದರ್ಶನ 9 ಗಂಟೆ 45 ನಿಮಿಷಕ್ಕೆ, 4ನೇ ಪ್ರದರ್ಶನ ಮಧ್ಯರಾತ್ರಿ 1 ಗಂಟೆಗೆ. ಒಂದ್ಸರಿ 10 ಗಂಟೆಗೆ ಮುಂಚೆ ಒಂದ್ಸರಿ ಸೋರಿನ ಹಂಗ ಕಾಮಿಡಿ ಅಂತೂ ಬೆತ್ತ ನೆಲದಾಗ ಉಳ್ಳಾಡಿ ನಗಬಕ್ ನೋಡ್ರಿ ಕಲಾಭಿಮಾನಿಗಳೇ. ಅಂತ ನಾಟಕ ಸಂಸ್ಕಾರ ಸಮೇತವಾಗಿ ಒಟ್ಟಿಗೆ ಕುಳಿತು ನೋಡುವಂತ ನಾಟಕ. ಯಾವುದೇ ಹೊಲಸು ಮಾತಾಗ್ಲಿ, ಹೊಲಸು ಡ್ಯಾನ್ಸ್ ಯಾವುದಿಲ್ಲ ಕಲಾಭಿಮಾನಿಗಳೇ. ಪ್ರತಿಯೊಬ್ಬರಂತೂ ನಕ್ಕ ಸಾಕಾಗ್ಬಿಡುತ್ತೆ ನೋಡ್ರಿ ಅಂತ ನಾಟಕ. ಹುಡುಗಿ ಕತ್ತಲದಾಗ, ಹುಡುಗ ಹಿತ್ತಲದಾಗ. ಸ್ನೇಹಿತರೆ, ನೀವೆಲ್ಲ ಅನ್ಕೋತಾ ಇರಬೇಕು, ಏನ್ ಪರಂ ಇದು, ಏನೋ ಸಿಕ್ಕಾಪಟ್ಟೆ ಮಜಾ ಇರೋಂಥ ಯಾವುದೋ ವಿಷಯ ಹೇಳಕ್ ಬಂದಿದೆ ನೀನು ಅಂತ. ಎಸ್ ಸ್ನೇಹಿತರೆ, ನಾನೀಗ ಬಂದಿರೋಂಥದ್ದು ಸ್ನೇಹಿತರೆ ವಿಶ್ವ ಪ್ರಸಿದ್ಧವಾದಂತಹ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಇಲ್ಲಿರುವಂತಹ ನಮ್ಮ ಬನಶಂಕರಮ್ಮನ ಜಾತ್ರೆಗೆ ನಾನು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಬನಶಂಕರಿ ಜಾತ್ರೆ 2026 ಹೇಗೆ ನಡೀತಾ ಇದೆ ನಿಮಗೆ ತೋರಿಸ್ಬೇಕು, ಅಲ್ಲಿ ಏನೇನಿದೆ ವಿಶೇಷಗಳು ನಿಮ್ಗೆ ತೋರಿಸ್ಬೇಕು, ಎಲ್ಲ ಸಂಪೂರ್ಣವಾಗಿ ವಿಡಿಯೋ ಮಾಡಿ ನಿಮ್ಮ ಮುಂದೆ ಬಿತ್ತರಿಸಬೇಕು ಕಲಾ ಮಾಧ್ಯಮದಲ್ಲಿ ಅಂತ ಹೇಳಿ ನಾನು ಹೊರಟಿದ್ದೀನಿ ಸ್ನೇಹಿತರೆ, ತಂಡ ಕರ್ಕೊಂಡು. ಎಸ್ ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ, ಇದು ಸ್ನೇಹಿತರೆ ಯಾಕೆ ಈ ನಾಟಕದ ಮೂಲಕ, ಈ ನಾಟಕದ ಅನೌನ್ಸ್ಮೆಂಟ್ ಮೂಲಕ ಶುರು ಮಾಡಿದೆ ಅಂತಂದರೆ, ಬನಶಂಕರಿ ಬಾದಾಮಿ ಜಾತ್ರೆಯಲ್ಲಿ ನಾಟಕಗಳದ್ದೇ ಒಂದು ಸೆಪರೇಟ್ ಹವಾ ಸ್ನೇಹಿತರೆ. ಒಟ್ಟು 10ಕ್ಕೂ ಹೆಚ್ಚು ಕಂಪನಿಗಳಲ್ಲಿ ಬಂದಿರ್ತಾವೆ ನಾಟಕದ ಕಂಪ್ನಿಗಳು. ಎಲ್ಲವೂ ಅದ್ಭುತವಾದಂಥ ಹಾಸ್ಯ ನಾಟಕಗಳನ್ನ ಮಾಡ್ತಾರೆ. ಅದೊಂದು ಒಳ್ಳೆ ಮೆಸೇಜ್ ಕೂಡ ಇರುತ್ತೆ, ಒಳ್ಳೆ ಹಾಡು, ಡ್ಯಾನ್ಸು, ಕಾಮಿಡಿ ಎಲ್ಲ ಇರುತ್ತೆ ಸ್ನೇಹಿತರೆ. ಒಂಥರ ಕಮರ್ಷಿಯಲ್ ಆದಂಥ ಒಂದು ಟಚ್ ಅಂತ ಹೇಳ್ಬೋದು. ಆ ಥರದ ಸುಮಾರು 10ಕ್ಕೂ ಹೆಚ್ಚು ಕಂಪ್ನಿಗಳು ಅಲ್ಲಿ ಬಂದು ನಾಟಕ ಪ್ರದರ್ಶನವನ್ನು ಮಾಡ್ತಾರೆ. ಒಂದಲ್ಲ ಎರಡಲ್ಲ ಸ್ನೇಹಿತರೆ, ಪ್ರತಿದಿನ 4 ಪ್ರಯೋಗಗಳು, ಅಂದರೆ 4 ಶೋ ಇರುತ್ತೆ ಸ್ನೇಹಿತರೆ. ಅಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳ ಬೇರೆ ಬೇರೆ TV ಧಾರಾವಾಹಿಗಳು, ಸಿನಿಮಾ, ರಿಯಾಲಿಟಿ ಶೋಗಳು ಕಾಣಿಸ್ಕೊಂಡಿರ್ತಾರೆ. ಅನೇಕ ಕಲಾವಿದರುಗಳು ಬಂದು ಅಲ್ಲಿ ಭಾಗವಹಿಸ್ತಾರೆ. ಒಂದು ನಾಟಕದ ಕಂಪನಿ ಒಂದು ಸಲ ಜಾತ್ರೆಯಲ್ಲಿ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡುತ್ತೆ, ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಕಾಣುತ್ತೆ. ಕಲಾವಿದರು ಲಕ್ಷಾಂತರ ರೂಪಾಯಿ ಆದಾಯವನ್ನು ಕಾಣ್ತಾರೆ. ಅಂತಹ ಒಂದು ಜಾತ್ರೆಯನ್ನು ನಾನು ನೋಡೋಕ್ಕೆ, ಕಣ್ ತುಂಬಿಕೊಳ್ಳೋಕ್ಕೆ, ನಿಮಗೆ ತೋರ್ಸೋಕ್ಕೆ ಅಂತ ಹೊರಟಿದ್ದೀನಿ ಸ್ನೇಹಿತರೆ. ಬನ್ನಿ ಹೋಗೋಣ ನಾವೆಲ್ಲರೂ ಬನಶಂಕರಿ ಬಾದಾಮಿ ಜಾತ್ರೆಗೆ ಸ್ನೇಹಿತರೆ. 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯ ಕೂಡ ನಿಮಗೆಲ್ಲರಿಗೂ ಸ್ನೇಹಿತರೆ. ಹೋಗ್ತಾ ಇದ್ದೇವೆ. ಹೇಗಿದೆ ಬನಶಂಕರಿ ಬಾದಾಮಿ ಜಾತ್ರೆ, ಏನೇನು ನಡೀತಾ ಇದೆ, ಒಂದು ತಿಂಗಳ ಈ ಜಾತ್ರೆಯಲ್ಲಿ ಏನೇನು ನಡೆಯುತ್ತೆ ಎಲ್ಲ ನೋಡೋಣ. ದೇವಸ್ಥಾನ ನೋಡೋಣ, ದೇವಿ ಆಶೀರ್ವಾದ ತಗೊಳ್ಳೋಣ, ಜೊತೆಗೆ ಜಾತ್ರೆಯನ್ನು ಕಣ್ ತುಂಬಿಕೊಳ್ಳೋಣ. ಏನಂತೀರಿ? ಹೋಗೋಣ ಬನ್ನಿ ಬನಶಂಕರಮ್ಮನ ಜಾತ್ರೆಗೆ, ಬಾದಾಮಿಗೆ. ಆ್ಯಂಡ್ ಬಾದಾಮಿ ಮರೆಯಂಗೆ ಇಲ್ಲ, ನಾವು ಚಾಲುಕ್ಯರ ಆಳಿದ ನಾಡದು ಬಾದಾಮಿ ಸ್ನೇಹಿತರೆ. ಅದ್ಭುತವಾದಂಥ ಗುಹಾಲಯ ದೇವಾಲಯಗಳು, ಅದ್ಭುತವಾದಂಥ ಬೆಟ್ಟದ ಮೇಲೆ ಕಟ್ಟಿರುವಂತಹ ದೇವಾಲಯಗಳು, ಬೆಟ್ಟವನ್ನು ಕೊರೆದು ಕಟ್ಟಿರುವಂಥ ದೇವಾಲಯಗಳೆಲ್ಲವೂ ಇದ್ದಾವೆ. ಕಲಾಮಾಧ್ಯಮದ ಎಲ್ಲ ಸಂಚಿಕೆಗಳಿದ್ದಾವೆ ನೋಡಿ. ಹೋಗೋಣ, ಏನಂತೀರಿ? ವೆಲ್ಕಮ್. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸರ್, ನಮ್ಮ ಹೆಸರು ಕುಟ್ರೇಶ್ ಅಂತ ಹೇಳಿ. ಏನು ಕೆಲಸ? ನಮ್ಮದು ಗಾಡಿ ಓಡಿಸೋದು, ಅಲೌನ್ಸ್ ಮಾಡೋದು, ಗಾಡಿ ಓಡಿಸೋದು. ಆಮೇಲೆ ಅಲ್ಲಿ ಏನಾದ್ರೆ ಎಲ್ಲ ಕೆಲಸಗಳು ಮಾಡ್ತಿದ್ದೀವಿ. ಹೇಗೆ ನಡೀತಾ ಜಾತ್ರೆ? ಜಾತ್ರೆ ಫುಲ್ಲು ಸೊಕ್ಕತ್ತೆ ನಡೀತದೆ ಸರ್. ಜಾತ್ರೆ ಒಳ್ಳೆ ಚೆನ್ನಾಗ. ನಾಟಕ ಏನು 10 ಕಂಪ್ನಿ ಬಂದವ ಸರ್, ಒಂದಕ್ಕಿಂತ ಒಂದು ಟಾಪು. ಹೇಳಂಗಿಲ್ಲ ಕೇಳಂಗಿಲ್ಲ ಸರ್. ಜಾತ್ರೆ ಅಂತ ಒಂದು ತಿಂಗಳು ಬರೋಬ್ಬರಿ ಜಾತ್ರೆ ಸರ್. ಮತ್ತೆ ಈ ನಾಟಕದ ಕಂಪ್ನಿ ಕೋಟ್ಯಾಂತರ ರೂಪಾಯಿ ಆದಾಯ ಆಗುತ್ತಂತಲ್ಲ, ನಿಜ? ಅಷ್ಟು ಜನ ಬರ್ತಾರೆ? ಆಗುತ್ತೆ. ಜನ ಬರ್ತಾರೆ ಸತತವಾಗಿ ಜನ, 24 hours, ಒಂದು ತಿಂಗಳು. ಜಾಸ್ತಿ ನೈಟು ನಿದ್ದೆ ಇಲ್ಲ, ಹಗಲು ನಿದ್ದೆ ಇಲ್ಲ, ಸಿಕ್ಕಾಪಟ್ಟೆ ಜನ ಬರ್ತಾವ್ರೆ. ಭಾರಿ ಅಮ್ಮನ ದಯ ಐತಿರಿ. ಎಲ್ಲರೂ ಸಾತರಿಂದ ನಡ್ಸ್ಕೊಂಡು ಹೋಗ್ಕೊಳ್ರಿ. ಅಮ್ಮ ಜನ ಐತ್ರಿ ಸರ್, ಬರ್ತಾವ್ರೆ ಸರ್. ನಮ್ಮ ನಾಟಕ ನೋಡಿ ಸರ್, ಆಮೇಲೆ ಮುಂದೆ ಹೇಳಿ ಸರ್ ನೀನು ಸ್ಟೋರಿ ಯಾವ ಥರ ಐತೆ ಅನ್ನೋದು ಆಮೇಲೆ ನಿಮಗೆ ಪರ್ಫೆಕ್ಟ್ ಗೊತ್ತಾಗ ಸರ್. ಓಕೆ. ಇದು ಮೊನ್ನೆ ಗೊಡ್ಚಲಿ ಹಾಕಿದ್ವಿ ಸರ್, ಜೈಬೀರಿ ಬಂದ ಸರ್. ಅಲ್ಲಿ ಗೊಡ್ಚಲಿ ಜಾತ್ರೆಯಲ್ಲಿ 4 ಶೋ ನಡೆಸಿ ಸರ್ ನಾವು. ದಿನಕ್ಕೆ ಹೌಸ್ಫುಲ್ಲು, ಟಿಕೆಟ್ ಹೆಚ್ಚಿಗೆ ಉಳ್ದು ಹೊರಗೆ ಹೋಗ್ಯಾರ ಸರ್. ಅಂಥ ನಾಟಕ ಸರ್ ಇದು. ಏನು ಸಬ್ಬಸಿನ ಇದಿಲ್ಲ, ಆಮೇಲೆ ಏನು ತೊಂದರೆ ಏನಿಲ್ಲ, ಸ್ವಚ್ಛ ಅಂತ ನಾಟಕ ಸರ್ ಇದು. ವೆರಿ ಗುಡ್. ಜಾತ್ರೆಗ ನಂಬರ್ 1 ನಾಟಕ ರೀ. ನಾಟಕ ನೋಡ್ಕೊಂಡು ಹೊರಗೆ ಬರ್ತಿರಲ್ಲ, ಅಂತ ನಾಟಕ. ಜವಾರಿ ಹೆಣ್ಣು ಹೊಡಿಬೇಡ ಕಣ್ಣು, ಜವಾರಿ ಹೆಣ್ಣು ಹೊಡಿಬೇಡ ಕಣ್ಣು. ನಮ್ಮ ಕೊಪ್ಪಳ ಭಾಗದ ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಇಲ್ಲಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸೊ ನಿಮ್ಮ ತಂಡದ ಬಗ್ಗೆ ಪರಿಚಯ ಮಾಡಿ ಸರ್. ನಿನ್ನೆ ಬೆಳಗ್ಗೆ ಬಿಟ್ಟಿದ್ದೀವಿ ಸರ್, ಕಿನ್ನಾಳ. ಕೊಪ್ಪಳ ಕಿನ್ನಾಳು, ಕೊಪ್ಪಳ ಜಿಲ್ಲಾ ಸರ್. ಕಿನ್ನಾಳ ಅಂತ ಬಂದಿತ್ತು ಸರ್. ಓಕೆ. ನಿನ್ನೆ 6 ಗಂಟೆ ಬಿಟ್ಟಿದ್ದೀವಿ ಸರ್, ಬೆಳಗ್ಗೆ. ಬೆಳಗ್ಗೆ. ಇಲ್ಲಿ ಮೆಗೇರಿ ಅಂತ ಇದೆ ಸರ್, ಮುದೋಳ ಮೆಗೇರಿ. ಅಲ್ಲಿ ನೈಟ್ ವಸ್ತಿ ಇರ್ತೀವಿ ಸರ್. ವಸ್ತಿ ಇದ್ದು 2ನೇ ವಸ್ತಿಗೆ ಬಾದಾಮಿ ಇರ್ತೀವಿ ಸರ್. ಅಷ್ಟೇ? ಹೌದು. ಸೂಪರ್. ನಾಳೆ ಸರ್ 90 ಕಿಲೋಮೀಟರ್ ಸರ್. 2 ದಿವಸ ನಡೆದಿದೆ. ಸರ್. ಪ್ರತಿದಿನ 45 ಕಿಲೋಮೀಟರ್. ಸರ್. ಯಪ್ಪ, 90 ಕಿಲೋಮೀಟರ್ ಸರ್. ಯಾಕೆ ಬಸ್ಸಲ್ಲಿ ಬರ್ಬೋದಲ್ಲ? ಇಲ್ಲ ಸರ್, ನಮ್ಮ ಹಾರಿಕೆ
ಓ ಓಕೆ. ಬಟ್ ಕೈ ಕಾಲು ನೋವಿಲ್ವಾ? ಆಗ್ತಾವೆ ಸರ್. ಹಾಂ, ಆಗ್ತಾವೆ, ಏನಿಲ್ಲ, ಹಂಗೆ ಹೋಗ್ತಾ ಇರ್ತೀವಿ ಸರ್. ತಾಯಿ ಹೆಸರು ಹೇಳ್ತಾ ಹೋಗ್ಬಿಡೋದು. ಹಾಂ, ಹೋಗ್ತಾರೆ. ಶಂಭುಕ ಅನ್ನೋದು ಹೋಗ್ತಾ ಇರೋದು ಸರ್. ಏನದ? ಶಂಭುಕ. ಹಾಂ, ಶಂಭುಕ ಅಕ್ಕಿ ಹೆಸರು ಅಮ್ಮಗ ಇದು ನಾವು ಕರೆಯೋದು. ಶಂಭೂಕ 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 ಅಂತ ಹೇಳ್ತಾ ಹೋಗ್ಬಿಡೋದು. ಹಾಂ ಸರ್. ಎಷ್ಟು ಜನ ಒಟ್ಟು? ಸರ್ ಒಟ್ಟು 42 ಜನ ಇದ್ದಾರೆ ಸರ್. ಓ, ನೀವು ತಂಡ್ರೆ 42 ಜನ? ಹಾಂ ಸರ್. ಇನ್ನು ಹಿಂದೆ ಬರ್ತಾಯಿದ್ದಾರೆ ಸರ್, ಈಗ ಮುಂದೂ ಹೋಗಿದ್ದಾರೆ ಸರ್. ಸರ್ ಏನೋ ಸರ್ ನಮ್ಮ ಮನಸ್ಸಿನಾಗ ಇರ್ತಕ್ಕಂಥ ಬೇಜಾರವನ್ನು ಕಳೀತೈತಿ. ಆಮೇಲೆ ಏನೋ ಒಂದು ಆಸೆ ಅಭಿವೃದ್ಧಿ ಆಗುತ್ತೆ, ನಂಬಿಕೆ. ಬೇರೆ ಬೇರೆ ಊರಿಂದ ಬರ್ತಾರೆ ಸರ್. ಬರ್ತಾರೆ ಸರ್. ನೀವು ಇಲ್ಕಲ್ ಸೈಡ್ ಹೋಗಿ ಸರ್. ಈಗ ನೀವು ಐವೇಳೆ ಶಿವಾಗ ಮಂದಿರ ಇದಲ್ಲ ಸರ್, ಶಿವಾಗ ಮಂದಿರ ಹೋಗ್ರಿ ಸರ್, ಫುಲ್ ಜನ ಸರ್. ಆಮೇಲೆ ದಾನ ಧರ್ಮ ಮಾಡೋರು ಇಂಥದ್ದು ಸಿಗೋದಿಲ್ಲ ಅನ್ನಂಗಿಲ್ಲ, ಎಲ್ಲ ನಾನಾ ಥರ ಫುಡ್ ಸಿಗುತ್ತೆ ಸರ್. ಆಮೇಲೆ ಮೆಡಿಸಿನ್ ಸಿಗುತ್ತೆ ಸರ್. ಆಮೇಲೆ ಕಾಲು ನೋವಾಗಿರ್ತೈತಲ್ಲ, ಡಾಕ್ಟರ್ಸ್ ಮಸಾಜ್ ಮಾಡ್ತಾರೆ ಸರ್ ಬಂದು ಶಿವಾಗ ಮಂದಿರ ಹತ್ರ. ಚೆನ್ನಾಗಿರುತ್ತೆ ಸರ್, ಅಲ್ಲಿ ಹೋಗಿ ಬನ್ನಿ ಸರ್. ಆಗಲಿ. ಶಂಭೂಕ 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 ಅಂತ ಒಂದು ಕಾಮಿಡಿ ಪಾತ್ರವನ್ನು ಮಾಡ್ಯಾರ ಬಸವರಾಜ್ ಅವರು. ನಾಟಕ ಜವಾರಿ ಹೆಣ್ಣು ಹರಿಬೇಡ ಕಣ್ಣು. ಸ್ನೇಹಿತರೆ, ನಾವು ಬಂದು ಈಗ ಒಳಗಡೆ ಹೋಗ್ತೀವಿ ಬದಾಮಿಗೆ. ಸ್ನೇಹಿತರೆ ನೋಡಿ, ಇಲ್ಲಿ ಬದಾಮಿ ಜಾತ್ರೆ ಇರೋ ಕಾರಣಕ್ಕೆ ಎಷ್ಟು ಚೆನ್ನಾಗಿ ಇಲ್ಲಿ ಎಲ್ಲ ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ, ಬೋರ್ಡ್ಗಳು, ಬ್ಯಾನರ್ಗಳು ಹಾಕಿದ್ದಾರೆ. ಸುಮಾರು ನಾಟಕಗಳದು. ಪಕ್ಕದ ಮನೆ ಚಂದ್ರಿ, ನೋಡಾಕ ನೀ ಸುಂದರಿ, ಮುತ್ತಿನಂತ ಅತ್ತಿಗೆ ನಮ್ಮ ಸುಜಾತ ಗುಬ್ಬಿಯವ್ರದ್ದು, BSR ನಾಟಕ ಸಂಘದ್ದು, ಜೀವರ್ಗಿ ರಾಜಣ್ಣವ್ರ ಮಗಳು ಅವ್ರ ನಾಟಕ, ಗಂಗಿನಿ ಜಗ್ಬೇಡ ಲುಂಗಿ, ಹುಡುಗಿ ಕತ್ತಲ್ದಾಗ, ಹುಡುಗಿನಿ ಹಿತ್ತಲ್ದಾಗ, ಈ ಥರ ತುಂಬ ನಾಟಕಗಳು ಸ್ನೇಹಿತರೆ. ನೋಡಿ, ಜವಾರಿ ಹೆಣ್ಣು ಹೊಡಿಬೇಡ ಕಣ್ಣು, ಈ ಥರದ್ದೆಲ್ಲ. ನಮಸ್ಕಾರ, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಬಸವರಾಜ್ ಕಂಪ್ನಿಯಿಂದ ನೋಡ್ತಾ ವೆರಿ ನೈಸ್. ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಸ್ನೇಹಿತರೆ, ಒಳಗಡೆ ಹೋಗ್ತೀವಿ. ನಿಮ್ಮ ಹೆಸರು ಪರಿಚಯ ಹೇಳಿ. ಶರಣ್ ಬಸಪ್ಪ ಅಂತ ನನ್ನ ಹೆಸರು. ಇಲ್ಲೇ ಲೋಕಲ್, ನಾವು ಬದಾಮಿಯಿಂದ 5 ಕಿಲೋಮೀಟರ್ ನಮ್ಮೂರು. ಹಾಂ, ಇಲ್ಲಿ ನಾವು ಫಸ್ಟ್ ನಾಟಕ ಸ್ಟಾರ್ಟ್ ಇವತ್ತಿಂದ ನಾಟಕ ಸ್ಟಾರ್ಟು. ನಾಡಿದ್ದು ತೇರು ಹೋಗ್ತಾ ಇದೀವಿ. ಇವಾಗ ನೀವು ಆರ್ಟಿಸ್ಟಾ ಅಥವಾ ಇಲ್ಲ ಏನು ನೋಡಕ್ಕೆ ಹೋಗ್ತೇವೆ, ಪ್ರೇಕ್ಷಕರಷ್ಟೇ. ನಾವು ಯಾವ ನಾಟಕ ಹೋಗ್ತೀರಿ ಇವತ್ತು? ನೋಡಿ, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ, ಯಾವ್ದಂತ ನೋಡ್ಕೊಂಡು ಅಲ್ಲಿ ಟಿಕೆಟ್ ತಗೊಂಡಿದ್ದಾರೆ ಆಲ್ರೆಡಿ. ಏನು ವಿಶೇಷ ಈ ನಾಟಕಗಳದ್ದು ಜಾತ್ರೆಯಲ್ಲಿ? ಜಾತ್ರೆ ವಿಶೇಷ ಅಂದರೆ ಇದು ಮೊದಲಿಂದನೂ ಬಂದು ಫಿಲ್ಮ್ ಎಲ್ಲ ಇರ್ತಿತ್ತು. ಮೊದಲು ಫಿಲ್ಮ್ ಥಿಯೇಟ್ರಲ್ಲೇ ಇರ್ತಿತ್ತು. ಇತ್ತೀಚೆಗೆ ಫಿಲ್ಮ್ ಎಲ್ಲ ಪೈರಸಿ ಆಗ್ತಾ ಇದ್ಮೇಲೆ ಅವನ್ನೆಲ್ಲ ತೆಗೆದು ಬರೀ ನಾಟಕ ಮಾಡಿದ್ದಾರೆ ಅಷ್ಟೇ. ಇವಾಗ ಸಿನಿಮಾ ಬರ್ತಿತ್ತು? ಸಿನಿಮಾ ಬರ್ತಿತ್ತು ಫುಲ್ ಮೊದಲೆಲ್ಲ ತುಂಬ ಸಿನಿಮಾ ಬರ್ತಿತ್ತು. ಇವಾಗ ಸಿನಿಮಾ ಇಲ್ಲ, ಇವಾಗ ಬರೀ ನಾಟಕ ಮಾತ್ರ. ತುಂಬ ಇವರು ಮಾಲತಿ ಸುಧೀರ್ ಅವ್ರ ಕಂಪ್ನಿ ಇಲ್ಲೇ ಬರ್ತಿತ್ತು, ಇವಾಗ ಬರ್ತಾ ಇದೆಯಲ್ಲ ಮೇ ಬಿ. ಮಾಲತಿ ಸುಧೀರ್ ಸರ್ ಅವರೆಲ್ಲ ಮೊದಲು ನಾಟಕ ಮಾಡಿದ್ದಾರೆ. ಗುಡಿಗೇರಿ ಬಸವರಾಜ್ ಅವರು ಫೇಮಸ್ ಇಲ್ಲಿ ಬನಶಂಕರಿ ಜಾತ್ರೆಯಲ್ಲಿ. ಗುಡಿಗೇರಿ ಬಸವರಾಜ್ ಅಂದರೆ ಅವರು ನಾಟಕ ಕಂಪ್ನಿ ಇಲ್ಲೇ ಫಿಕ್ಸ್. ಆ ಥರ ತುಂಬ ಜನ ಇದ್ದಾರೆ ಇಲ್ಲಿ ಕಲಾವಿದರು. ಬರ್ತಾರೆ, ಬಂದು ನಾಟಕ ಮಾಡಿ ಹೋಗ್ತಾರೆ. ಒಂದು ತಿಂಗಳು ಇರುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಹುಣ್ಣಿಮೆ ಅಮಾವಾಸ್ಯೆವರೆಗೂ ಇರುತ್ತೆ. ಒಂದು ತಿಂಗಳು ಇಲ್ಲಿರುತ್ತೆ, ಒಂದು ತಿಂಗಳು ಕಂಪ್ನಿ ಇಲ್ಲೇ ಇರ್ತೈತಿ. ಮತ್ತು ಜಾತ್ರೆನೂ ಇವತ್ತಿಂದ ಸ್ಟಾರ್ಟ್ 1 ತಿಂಗಳೂ ಇರ್ತೈತಿ. ಯಾವುದೇ ಥರ ಫುಲ್ ಬಂದೋಬಸ್ತ್ ಇರುತ್ತೆ, ಫುಲ್ ಸೆಕ್ಯೂರಿಟಿ ಎಲ್ಲ ಇರ್ತದೆ. ಪೊಲೀಸರು ಗಿಲೀಸ್ ಎಲ್ಲ ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ. ಜನ ಸೇರ್ತಾರೆ, ತುಂಬ ಜನ ಸೇರ್ತಾರೆ. ನಾಟಕ 4 ನಾಟಕ ಇರುತ್ತೆ. ಒಂದಿನ 6 ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಗಿನ ಜಾವ 6 ಗಂಟೆವರೆಗೂ ಇರುತ್ತೆ. ಇವಾಗ 6 ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಗಿನ ಜಾವ 6 ಗಂಟೆವರೆಗೂ ಇರುತ್ತೆ ನಾಟಕ. 4 ಶೋ ಒಟ್ಟು? 4 ಶೋ ಇರುತ್ತೆ. ಒಂದೊಂದು ಕಂಪ್ನಿಯವ್ರು 4 ಶೋ? ಹೌದು, ಒಂದೊಂದು ಕಂಪ್ನಿಯವ್ರು 4 ಶೋ ಇರುತ್ತೆ ಡೈಲಿ. ಎಷ್ಟೊಂದು 10 ಕಂಪ್ನಿ ಅಂತ ದಿನ 40 ಶೋ? 40 ಶೋ ಇರುತ್ತೆ. ಅಷ್ಟಕ್ಕೂ ಜನ ಇದ್ದಾರೆ? ಅಷ್ಟಕ್ಕೂ ಜನ ಇದ್ದಾರೆ. ಅಷ್ಟಕ್ಕೂ ಹೆವಿ ಕಲೆಕ್ಷನ್ ಇರುತ್ತೆ. ವಾವ್. ನಾಳೆ ತೇರು ಇಲ್ಲೆಲ್ಲ ಫುಲ್ ರಶ್ ಇರುತ್ತೆ. ಇಲ್ಲೆಲ್ಲ ಜಾಗನೇ ಇರೋದಿಲ್ಲ, ಅಷ್ಟೊಂದು ಇರುತ್ತೆ ಇಲ್ಲಿ. ಓಕೆ ಓಕೆ, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಬನ್ನಿ ಅಂತ ಒಂದು ಜಾತ್ರೆ ನೋಡೋಕೆ ಹೋಗೋಣ ಹೊರಗಡೆ. ಈಗ ನಾವು ಬದಾಮಿ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ ಸ್ನೇಹಿತರೆ. ಅಲ್ಲಿ ನೀವು ಕಲಾಮಾಧ್ಯಮದಲ್ಲಿ ಈಗಾಗಲೇ ನೋಡಿರುವಂತಹ ಮುತ್ತು ಚಾಲುಕ್ಯ ಅವರು ಸ್ನೇಹಿತರೆ. ಅವರು ಬದಾಮಿಯ ಗುಹಾಂತರ ದೇವಾಲಯಗಳನ್ನು, ಅಲ್ಲಿರುವಂತಹ ಶಿಲ್ಪಕಲೆಯನ್ನು, ಆ ಚಾಲುಕ್ಯರ ಕಾಲದ ಒಟ್ಟಾರೆ ಮಾನ್ಯುಮೆಂಟ್ಸ್ನ ನಮಗೆ ನೀಟಾಗಿ ಕಟ್ಟಿಕೊಟ್ಟಿದ್ರು ಕಲಾಮಾಧ್ಯಮದಲ್ಲಿ. ಸುಮಾರು 11 ಸಂಚಿಕೆಗಳು ಬಂತು. ಸುಮಾರು ಲಕ್ಷಾಂತರ ಜನ ನೋಡಿದ್ದಾರೆ. ಸುಮಾರು ಒಂದು 20-25 ಲಕ್ಷ ಜನ ವಿಡಿಯೋ ನೋಡಿದ್ದಾರೆ. ಅದರ ಗೈಡ್ ನಮ್ಮ ಮುತ್ತು ಚಾಲುಕ್ಯ ಅವರು ಸ್ನೇಹಿತರೆ. ಅವ್ರಿಗೆ ನಮ್ಗೆ ಸಿಗ್ತಾರೆ. ಅವ್ರ ಜೊತೆಗೆ ನಾವು ಒಂದಷ್ಟು ಜಾತ್ರೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸರ್ ನಮಸ್ಕಾರ. ಸರ್ ಸ್ನೇಹಿತರೆ, ಇವರೇ ಮುತ್ತು ಚಾಲುಕ್ಯ ಅವರು, ನಮ್ಮ ಬಾಸ್ ಇವರು ಸ್ನೇಹಿತರೆ. ಸರ್ ಬನ್ನಿ, ಒಳಗಡೆ ಬನ್ನಿ, ಪಟ್ಟ ತೊಗೊಬಿಡೋಣ. ಬೇಗಿದ್ದಾನೆ, ಮಗ ಹೇಗಿದ್ದಾನೆ? ಎಷ್ಟು ಏನು ಏಜ್ ಅವ್ನಿಗೆ? ಈಗ UKG ಹೋಗ್ತಿದ್ದಾನೆ ಸರ್. UKG. ಏನು ಅವನ ಹೆಸರು? ಹಾಂ, ಚಾಲುಕ್ಯ ಸರ್. ರಾಜ್ಕುಮಾರ್. ನೀವು ಮುತ್ತುರಾಜು, ಅವರು ರಾಜ್ಕುಮಾರು. ಈ ಅಪ್ಪ ಪ್ರಸಿದ್ಧವಾದಂಥ, ಸುಪ್ರಸಿದ್ಧವಾದ, ಐತಿಹಾಸಿಕವಾದ ಬದಾಮಿಗೆ ಸ್ನೇಹಿತರೆ, ಅಂದರೆ ವಾತಾಪಿಗೆ ನಮ್ಮ ಜೊತೆಗೆ ಬಾದಾಮಿ ಅಂದರೆ ವಾತಾಪಿ, ವಾತಾಪಿ ಅಂದರೆ ಬಾದಾಮಿ ಅಂತ ಹೇಳ್ಕೊಟ್ಟಂತಹ ನಮ್ಮ ಬದಾಮಿಯ ಪ್ರಸಿದ್ಧವಾದಂತಹ ಪ್ರವಾಸಿ ಮಾರ್ಗದರ್ಶಕರಾದಂತಹ ಟೂರ್ ಗೈಡ್ ಆದಂತಹ ಮುತ್ತು ಚಾಲುಕ್ಯ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ನಾವು ನೀವು ಭೇಟಿಯಾಗಿ ಎಷ್ಟು 4 ವರ್ಷ ಆಯಿತಾ? ಹೌದು ಸರ್, ಆಗಿದೆ. ಸೊ ನಮ್ಮ ಕಲಾಮಾಧ್ಯಮದಲ್ಲಿ ಸುಮಾರು 11 ಸಂಚಿಕೆಗಳು ಬದಾಮಿಯ ಚಾಲುಕ್ಯರು ಆಳಿದಂತಹ ಈ ಕೋಟೆ,
ಅವರ ಅರಮನೆಯ ಜಾಗಗಳು, ದೇವಾಲಯಗಳು, ಗುಹಾಂತರ ದೇವಾಲಯ ಎಲ್ಲವನ್ನು ತೋರಿಸಿ ಅದ್ರ ಬಗ್ಗೆ ವಿವರಣೆ ಕೊಟ್ಟಂಥ ಮುತ್ತು ಚಾಲುಕ್ಯ ಅವರು ಸ್ನೇಹಿತರು. ಸರ್ ಹೇಗಿದ್ದೀರಿ ಸರ್? ತುಂಬ ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಿ? ಹಾಂ ಸರ್, ಹೇಗೆ ನಡೀತಾ ಇದೆ ಲೈಫ್? ಚೆನ್ನಾಗಿದೆ ಸರ್. ನಿಮ್ಮ ಬದಾಮಿಯಲ್ಲಿ ಹೇಗೆ ಚಾಲುಕ್ಯರ ಈ ಗುಹಾಂತರ ದೇವಾಲಯ ಫೇಮಸ್ಸು, ಬನಶಂಕರಿ ಜಾತ್ರೆನೂ ಫೇಮಸ್ಸು? ತುಂಬ ಫೇಮಸ್ ಸರ್. ಹೇಗಪ್ಪ ಅಂತಂದ್ರೆ ಇದು ಬಣದ ಸಿರಿ ಬಣದ ಹುಣ್ಣಿಮೆ ದಿವಸ ಇದು ವರ್ಷಕ್ಕೊಂದ್ಸಲ ಜಾತ್ರೆ ನಡೀತೈತಿ. ತಿಂಗಳ ಪೂರ್ತಿ ಜಾತ್ರೆ ಇರ್ತಿದ್ದು. ಒಂದು ತಿಂಗಳು ಪೂರ್ತಿ ಜಾತ್ರೆ ಇರ್ತದೆ. ತುಂಬಾ ಚೆನ್ನಾಗಿ ನಡೀತೈತಿ. ಇಲ್ಲಿ ತುಂಬಾ ನಾಟಕ ಕಂಪನಿಗಳು ಬರ್ತಾವೆ. ಆಮೇಲೆ ಸರ್ ರಸಮಂಜರಿ ಕಾರ್ಯಕ್ರಮ ಬರ್ತೈತಿ. ಆಮೇಲೆ ಅವಾಗ ಇನ್ನೊಂದು ಸ್ವಲ್ಪ ಹಿಂದ್ಕೊನೆ ದಿನದಲ್ಲಿ ಹೋದಲ್ಲಿ ನಾವು ಪಿಕ್ಚರ್ಗಳು ಬರ್ತಿದ್ವು. ಪಿಕ್ಚರು, ನಾಟಕ, ಈಗ ನಾಟಕಗಳ ಕಂಪ್ನಿಗಳೇ ಹೆಚ್ಚಾಗಿದೆ. ತುಂಬ ನಾಟಕ ಕಂಪ್ನಿಗಳು ಚೆನ್ನಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಿದೆ. ಇದು ಬದಾಮಿ ಸರ್ಕಲ್, ಇದು ಅಂಬೇಡ್ಕರ್ ಸರ್ಕಲ್. ಇದು ಕೇವ್ಜ್ಗೆ ಹೋಗೋ ದಾರಿ, ಗುಹಾಂತರ ದೇವಾಲಯಕ್ಕೆ ಹೋಗುವ ದಾರಿ ಇದು ಇಲ್ಲಿಂದ ಬದಾಮಿಯಿಂದ 5 ಕಿಲೋಮೀಟರ್ ಬನಶಂಕರಿ ದೇವಸ್ಥಾನಕ್ಕೆ ಹೋಗುವ ಈ ದಾರಿ. ಇಲ್ಲಿಂದ 5 ಕಿಲೋಮೀಟರ್ 5 ಕಿಲೋಮೀಟರ್ ದಾರಿ ಇದೆ. ಸೊ ಆ ಥರ ಏನು ಲಕ್ಷಾಂತರ ಜನ ಸೇರ್ತಾರಂತೆ. ಎಷ್ಟು ಜನ ಸೇರ್ಬೋದು ಒಂದು ಅಂದಾಜು ಏನಾದ್ರು ಗೊತ್ತಾ ನಿಮಗೆ? ತುಂಬಾ ಜನ ಸೇರ್ತಾರೆ. ಇಷ್ಟೇ ಜನ ಅಂತ ಹೇಳಕ್ಕಾಗಲ್ಲ. ತುಂಬಾ ಅಂದ್ರೆ ತುಂಬಾ ಜನ. ನಮಗೂ ಅಡ್ಡಾಡಕ್ಕೆ ಆಗ್ತಿರೋದಿಲ್ಲ, ಅಷ್ಟು ಜನಗಳು ಬರ್ತಾರ. ತುಂಬಾ ಇರ್ತಾರೆ. ಮತ್ತೆ ಬನಶಂಕರಮ್ಮ ಫೇಮಸ್ ಇಲ್ಲಿ ಭಾಳ ಫೇಮಸ್. ಇದು ಬಣದ ಸಿರಿ ಬನಶಂಕರಿ ದೇವಿ ಅಂತ ಕರಿತೀವಿ. ಬನಶಂಕರಿ ಬಂದಿದೆ ಹಂಗ ಹೆಸರು? ಅದು ಹಂಗೆ ಬಂದಿದೆ. ಬಣದ ಸಿರಿ ಬನಶಂಕರಿ ದೇವಿ ಅಂತ ಕರಿತೀವಿ. ಇನ್ನೊಂದು ಅಲ್ಲೊಂದು ಹಳೆ ಗುಡಿ ಕೂಡ ಇದೆ. ನಾವು ಅಲ್ಲಿ ಹೋದಾಗ ಆ ಹಳೆ ಗುಡಿ ಕೂಡ ನೋಡೋಣ. ಯಾಕಂದ್ರೆ ಈಗೆಲ್ಲ ಜಾತ್ರೆ ಅಲ್ಲ, ಅದು ಕಾಣಲಾರ್ದಾಗ ಹಂಗೆಲ್ಲ ಟೆಂಟ್ ಹಾಕಿಬಿಟ್ಟಿರ್ತಾರೆ ನಮಗೆ. ನಾವು ಸ್ವಲ್ಪ ಬೆಳಕಿದ್ದಾಗ ಹೋದಾಗ ಆ ಕಡೆ ಹೋದಾಗ ಆ ಗುಡಿಯನ್ನು ನೋಡೋಣ. ಆಮೇಲೆ ಒಂದು ಕೆರೆ ಇದೆ, ಅದನ್ನು ನೋಡೋಣ ಸರ್. ಓಕೆ. ಸೊ ಇವು ಬನ್ನಿ ಹೋಗೋಣ ಸ್ನೇಹಿತರೆ. ನಾವು ಈಗ ಬದಾಮಿಗೆ ಏನು ನಡೀತಾ ಇದೆ ನೋಡೋಣ. ಸರ್ ಹೇಳಿದಾಗೆ 6 ಗಂಟೆ ಮೇಲೆ, ಸಂಜೆ 6 ಗಂಟೆ ಮೇಲೆ ಆ ಇಡೀ ಜಾತ್ರೆ ರಂಗು ಏರುತ್ತೆ. ಸೊ ನಾವು ರಂಗೇರೋ ಟೈಮ್ಗೆ ಬಂದಿದ್ದೀವಿ. 6 ಗಂಟೆವರೆಗೂ ನಾಟಕ ಚಲೋ ಇರ್ತವೆ ನೋಡಿ. ಇಡೀ ರಾತ್ರಿ ಫುಲ್ ಚೆನ್ನಾಗಿರುತ್ತೆ ಜಾತ್ರೆ. ಓಕೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ನಮ್ಮ ಬಾದಾಮಿ ಜಾತ್ರೆಗೆ ಬನ್ನಿ, ನೋಡ್ಕೊಂಡೋಗಿ. ಒಳ್ಳೆ ನಾಟಕಗಳು ಬಂದಿರ್ತಾವೆ. ನೀವಿಲ್ಲಿ ನೋಡ್ತಾ ಇದ್ದೀರಿ ಶ್ರೀ ಕುಮಾರ ವಿಜಯ ನಾಟಕ ಸಂಘ ಚಿತ್ತರಗಿ ಅವರ ಕಂಪನಿಯ ಬೋರ್ಡು. ಅದು ಪ್ರವೇಶ ದ್ವಾರ ಸ್ನೇಹಿತರೆ, ಅದು ಇರೋಂಥದ್ದು ಸ್ನೇಹಿತರೆ. ಸೊ ಆ ಕಂಪ್ನಿ ಹತ್ರ ನಿಂತ್ಕೊಂಡಿದ್ದೀವಿ. ಬರೀ ಅದೊಂದು ಕಂಪ್ನಿ ಅಲ್ಲ ಸ್ನೇಹಿತರೆ, ಈ ತರಹದ ಇಲ್ಲಿ 10 ಕಂಪ್ನಿಗಳು ಬಂದಿದ್ದಾವೆ ಇಲ್ಲಿ. ಆ ಕಡೆಗೆ ನೀವು ನೋಡ್ತಾ ಇದ್ದೀರಿ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ, ಈ ಕಡೆ BSR ನಾಟಕ ಸಂಘ ಗುಬ್ಬಿ ಮುತ್ತಿನಂತ ಅತ್ತಿಗೆ ಅವ್ರ ನಾಟಕ, ಸೋಗ್ಲಾಡಿ ಸುಂದ್ರಿ ಅಂತ ಈ ಕಡೆ ಒಂದು ನಾಟಕ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ನಿಂಗಿ ಗತ್ತು ಸಂಖ್ಯಾಗೆ ಗೊತ್ತು ಅಂತ ಇಲ್ಲಿ ನೋಡಿ. ಇಲ್ಲಿ ಗುರು ಕಾಸ್ಗತೇಶ್ವರ ನಾಟ್ಯ ಸಂಘ, ಗಂಗಿನಿ ಜಗಬೇಡ ಲುಂಗಿ ಅಂತ ನಾಟಕ. ಈ ಥರ ಅನೇಕ ನಾಟಕಗಳಿದ್ದಾವೆ. ಅಂದರೆ ಈ ಜಾಗ ಇದೆಯಲ್ಲ ಸ್ನೇಹಿತರೆ, ನಾವು ನಿಂತಿರೋ ಜಾಗ ಇದೇ ಬನಶಂಕರಿ ಬದಾಮಿ ಜಾತ್ರೆಯಲ್ಲಿ ನಾಟಕಗಳ ತಂಡಗಳು, ನಾಟಕಗಳ ಕಂಪನಿಗಳು ಬಂದು ಕ್ಯಾಂಪ್ ಹಾಕುವಂಥ ಜಾಗ ಸರ್. ನಾಳೆ ಇಲ್ಲೆಲ್ಲ ಇವು ಅಂಗಡಿ ಮುಂಗಟ್ಟುಗಳಿದೆಯಲ್ಲ, ಇವೆಲ್ಲ ಓಪನ್ ಆಗಿರ್ತವೆ. ತುಂಬ ಗದ್ದಲೆ ಇರ್ತೈತಿ, ಎಲ್ಲ ಓಪನ್ ಆಗಿರ್ತೈತೆ. ರೈಸ್ ಅಂಗಡಿ ಆಗಿರ್ಬೋದು, ಆಮೇಲೆ ರೊಟ್ಟೆ ಊಟದ್ದು ಸಿಗ್ತೈತಿ ಇಲ್ಲಿ. ಊಟಕ್ಕೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಹೊಂಡದ ಕಟ್ಟೆ ಅಂತ ಹೋಗ್ತೀವಿ. ಆ ಹೊಂಡದ ಕಟ್ಟೆ ಕಡೆ ಹೋದಲ್ಲಿ ಈ ಹಳ್ಳಿ ಜನಗಳು ರೊಟ್ಟಿ ಒಳಗೆ ಊಟ ತೊಗೊಂಬಂದಿರ್ತಾರೆ. ತುಂಬ ಚೆನ್ನಾಗಿರ್ತದೆ ಊಟ. ನಾವು ರೊಟ್ಟಿ, ಆಮೇಲೆ ಪಲ್ಯ, ಬದನೆಕಾಯಿ ಪಲ್ಯ, ಮೊಸರು, ಶೇಂಗಾ ಚಟ್ನಿ, ತುಂಬ ಚೆನ್ನಾಗಿರೋ ಊಟ ತಂದಿರ್ತಾರೆ. ಅದು ಹೊಂಡದ ಕಟ್ಟೆ ಅಂತಲ್ಲಿದೆ. ಆ ಕಡೆ ಹೋದಾಗ ನಾಳೆ ನೋಡು. ಅವತ್ತು ಈಗ ಜಾತ್ರೆ ನಡೀತಿರ್ತಲ್ಲ, 3ನೇ ತಾರೀಕು ಜಾತ್ರೆ ನಡೆಯುವತ್ನಾಗ ಎಲ್ಲ ಜನಗಳು, ಈ ಹಳ್ಳಿ ಜನಗಳು, ಊರು ಜನಗಳು ಎಲ್ಲರೂ ಬಂದು ಹೊತ್ನಾಗ ಅವರೆಲ್ಲ ಇಲ್ಲೇ ಆ ಊಟ ಮಾಡ್ತಿರ್ತಾರೆ. ಆಮೇಲೆ ಇಲ್ಲೆಲ್ಲ ಅಂಗಡಿಗಳು ಓಪನ್ ಆಗಿರ್ತವೆ. ಇವತ್ತಿಲ್ಲ, 3ನೇ ತಾರೀಕು ಮತ್ತು ನಾಳೆ ಫುಲ್ ಗದ್ದಲ. 2ನೇ ತಾರೀಕಿಂದ ಗದ್ದಲ ಜಾಸ್ತಿ. ಅವೆಲ್ಲ ಓಪನ್ ಇರ್ತವೆ. ತುಂಬ ಚೆನ್ನಾಗಿರ್ತೈತಿ. ಬಂದಾಗ ಇಲ್ಲಿ ಊಟನೂ ಕೂಡ ಮಾಡ್ಬೋದು. ಮತ್ತು ನೀವು ಹೊರಗಡೆ ಸಿಟಿ ಒಳಗೆ ಹೋದ್ರು ಒಳ್ಳೆ ಬಸವೇಶ್ವರ ಖಾನಾವಳಿ ಅಂತ ಬರ್ತೈತಿ. ರೊಟ್ಟೆ ಊಟದ್ದು ವೆಜ್ ಇದೆ, ನಾನ್ ವೆಜ್ ಇದೆ, 2 ಬಾದಾಮಿಯಲ್ಲಿ ಸಿಗುತ್ತೆ ನಮಗೆ. ಇಲ್ಲಿ ಸಿಗ್ತಿತ್ತು ಮೊದಲು, ಈಗ ಅದನ್ನು ಮಾಡ್ತಾ ಇಲ್ಲ. ರೊಟ್ಟೆ ಊಟದ್ದು ಮತ್ತು ಬೇರೆದು ನಾಷ್ಟದ್ದು ಎಲ್ಲ ವ್ಯವಸ್ಥೆ ಇದೆ, ಚೆನ್ನಾಗಿದೆ. ಚಾ ಚೂಡ ಎಲ್ಲ ಸಿಗ್ತದೆ. ಇಲ್ಲೊಂದು ನಮಗೆ ವಿಶೇಷ ಅಂದ್ರೆ ಇಲ್ಲಿ ಗಿರ್ಮಿಟ್ ಅಂತ ಸಿಗ್ತೈತಿ. ಬಾದಾಮಿ ಒಳಗಾಯ್ತು, ಈ ಊರು ಬನಶಂಕರಿ ದೇವಸ್ಥಾನದಲ್ಲಿ ಈ ಜಾತ್ರೆ ಸುತ್ತಮುತ್ತನೂ ಆಯಿತು. ಖಾರ ಚುಮ್ಮರಿ, ಗಿರಿಮಿಟ್ಟ, ಮಿರ್ಚಿ ಬಜಿ, ಗೋಲ್ ಬಜಿ, ಇವು ತುಂಬ ಚೆನ್ನಾಗಿರ್ತದೆ. ಟೇಸ್ಟ್ ಆಗಿರ್ತೈತಿ. ತುಂಬ ಚೆನ್ನಾಗಿ. ಹೌದು, ಇಲ್ಲಿ ನಮ್ದು ಇದು ಫುಡ್ ಭಾರಿ ಚೆನ್ನಾಗಿರ್ತದೆ ತಿನ್ನಾಕ. ಮಿರ್ಚಿ ಬಜಿ ಅಂತೂ ಫುಲ್ ಫೇಮಸ್ ಇಲ್ಲೆಲ್ಲ. ಇಲ್ಲಿ ಫುಲ್ ಗಲ್ಲ. ಇವೆಲ್ಲ ಊಟದ ನೋಡ್ರಿ, ಇವೆಲ್ಲ ಫುಲ್. ಓಕೆ. ಜೊತೆಗೆ ನೋಡಿ, ನೀವು ನೋಡ್ತಾ ಇರ್ಬೋದು, ಸುತ್ತ ನೋಡಿ, ದಯವಿಟ್ಟು ತೋರಿಸಿ. ಸುತ್ತ ನೋಡಿ, ನಿಮಗೆ ನಾಟಕದ ಕಂಪ್ನಿಗಳ ಬೋರ್ಡ್ಗಳು, ತರೇವಾರಿ ಅಂತ, ಅಂದರೆ ಆಕರ್ಷಣೆ ಮಾಡೋಕ್ಕೆ, ಅಟ್ರಾಕ್ಟ್ ಮಾಡೋಕ್ಕೆ ಬೇಕಾದಂಥ ಪೋಸ್ಟ್ರುಗಳು, ಒಳ್ಳೆ ಕಲರ್ ಟೈಟ್ಲ್ಗಳು, ಜನ ಎಲ್ಲ ಕಡೆ. ಮತ್ತು ಅನೌನ್ಸ್ಮೆಂಟು, ಯಾವ ಅನೌನ್ಸ್ಮೆಂಟ್ ಕೇಳಿಸ್ಕೋಬೇಕು, ಯಾವ ಅನೌನ್ಸ್ಮೆಂಟ್ ಬಿಡಬೇಕು ಗೊತ್ತಾಗ್ತಾರೆ. ಅಷ್ಟು ಅನೌನ್ಸ್ಮೆಂಟ್ಗಳಿದ್ದಾವೆ ನಾಟಕದ್ದು.
ಓ ನಾಟಕ ಶುರು ಆಗಿದೆ ಸರ್ ಈಗ ಆಲ್ರೆಡಿ. ಈಗ ಅಲ್ಲಿಗೆ ಈಗ ನಾಟಕ ಚಲೋ ರೀ ಇವತ್ತಿಂದ ನಾಟಕ ಶುರುವಾಗಿದೆ. ಬರ್ತಾ ಇರೋದು? ನಾಟಕದ ಸೌಂಡ್ ಅದು ಕೇಳ್ತಾ ಇರೋದು ನಾಟಕದ ಸೌಂಡ್ ಇದೆ. ಆಡಿಯೋ ಆಡಿಯೋ ಫ್ರೀಯಾಗಿ ಕೇಳಿಸ್ಕೋಬಹುದು. ಫ್ರೀಯಾಗಿ ಕೇಳಿಸ್ಕೋಬಹುದು. ನಾವು ಒಳಗಡೆ ಹೋದ್ರೆ ಅದು ನಾಟಕನೂ ಕೂಡ ನೋಡ್ಬೋದು. ತುಂಬಾ ಚೆನ್ನಾಗಿದೆ ನಾಟಕ ಎಲ್ಲ, ತುಂಬಾ ಚೆನ್ನಾಗಿ ಬರ್ತಾವೆ. ಓಕೆ ಬನ್ನಿ. ಮುತ್ತಿನಂಥ ಹೊತ್ತಿಗೆ PSR ನಾಟಕ ಸಂಘ ಗುಬ್ಬಿ ನಾವು ಜೇವರ್ಗಿ ರಾಜಣ್ಣ ಅವರು ಬರೆದಂತ ಕಂಪನಿ. ಓಕೆ, ಈ ನಾಟಕದ ರಚನೆ ಮತ್ತು ನಿರ್ದೇಶನ ಜೀವರ್ಗಿ ರಾಜಣ್ಣ ಅವ್ರು ನೋಡಿ ಇಲ್ಲಿದ್ದಾರೆ ದೊಡ್ಡ ಫ್ಲೆಕ್ಸಲ್ಲಿ. ಆ್ಯಂಡ್ ಜೀವರ್ಗಿ ರಾಜಣ್ಣ ಅವ್ರು ನಾವು ಈಗಾಗಲೇ ಅವ್ರನ್ನ ಸಂದರ್ಶನ ಮಾಡಿದ್ದೀವಿ. ಅವ್ರ ಮಕ್ಕಳನ್ನು ಕೂಡ ನಾವು ಇಂಟರ್ವ್ಯೂ ಮಾಡಿದ್ದೀವಿ. ಇಬ್ಬರು ಹೆಣ್ಮಕ್ಳಿದ್ದಾರೆ. ಆದರೂ ಈಗ ಕ್ಯಾಂಪಲ್ಲಿ ಏನು ಮಾಡ್ತಾ ಇದ್ದಾರೆ ರಾಜಣ್ಣ ಕೇಳೋಣ, ನೋಡೋಣ ಬನ್ನಿ. ಸ್ವತಃ ಅವರೇ ಸಿಗ್ತಾರೆ. ಇಲ್ಲೇ ಇದ್ದಾರೆ ಸರ್ ನಮಸ್ತೆ ಸರ್. ಸರ್ ಮಾಲೀಕರಿಗೆ, ನಾಟಕಕಾರರು, ನಿರ್ದೇಶಕರು, ನಟ, ನಾಟಕ ಕಂಪ್ನಿ ಮಾಲೀಕರು ರಾಜಣ್ಣ ಅವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಸರ್. ಬೇಕಾದಷ್ಟು ಭೇಟಿ ಆಗಿದ್ರಿ. ಈಗ ಬನಶಂಕರಿ ಜಾತ್ರೆಗೆ ಇಂಟರ್ವ್ಯೂ ಮಾಡಕ್ಕೆ ಬಂದಿರಿ ಎಲ್ಲ ಕಂಪನಿಗಳು ಎಲ್ಲ ಏನು ಅಂತ ಭಾಳ ಸಂತೋಷ. ಹೇಗೆ ನಡೀತಾ ಇದೆ ಕಂಪ್ನಿ? ಇವತ್ತಿಂದ ಶುರುನಾ? ನಿನ್ನೆಯಿಂದ ಸರ್, ನಿನ್ನೆಯಿಂದ. ಹೌದು, ನಮ್ದು ಸ್ವಲ್ಪ ಬಿಫೋರು. ಆಮೇಲೆ ಇಲ್ಲೇ ಒಂದು ಶೋ ಮಾಡ್ತಿದ್ವಿ. ಬಟ್ ಈ ವರ್ಷ ಮಧ್ಯಾಹ್ನ ಜನಗಳೇ ಸ್ಟ್ರೈಕ್ ಮಾಡಿ ಆರಂಭ ಮಾಡಿಸಿದ್ರು. ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಹೌದೌದು, ಮಧ್ಯಾಹ್ನ ಮಾಡ್ತಿರ್ಲಿಲ್ಲ. ಇದು ನಾಳೆ ಪಲ್ಯದ ಹಬ್ಬ, ನಾಳೆಯಿಂದ ಸ್ಟಾರ್ಟ್ ಆಗೋದು. ಇವತ್ತು ಸುಮ್ಮನೆ ಇವತ್ತೇನಂತಂದ್ರೆ ಪಲ್ಯದ ಹಬ್ಬದಕ್ಕಿಂತ ಮುಂಚಿತ ಒಂದು ದಿವಸ ಚಾಲೂ ಮಾಡ್ತಿದ್ವಿ. ಗೆಸ್ಟ್ ಮಾಡ್ಕೊಂಡು ಆರಂಭ ಮಾಡ್ಕೊಂಡು ನಾಳೆಯಿಂದ ಪಲ್ಯದ ಹಬ್ಬ, ನಾಡ್ದು ತೇರು. ಬಟ್ ಇವತ್ತು ಮಧ್ಯಾಹ್ನ ಜನಗಳೇ ಒಂದು ಇದು ಮಾಡಿ ಒತ್ತಾಯ ಮಾಡಿ ಮಾಡಿಸಿದ್ರು. ಅನಿವಾರ್ಯ ಮಾಡಲೇಬೇಕಲ್ಲ, ಜನಗಳ ಪ್ರೀತಿಗಿಂತ ದೊಡ್ಡದು ಯಾವುದಿದೆ? ಹೌದೌದೌದು. ಅದಕ್ಕೇನಂತಂದ್ರೆ ಈಗ 2ನೇ ಶೋ ನಡೀತಾ ಇದೆ. ಹೌದಾ? ಈಗ ನೋಡಿ, ಈಗಿನ್ನೂ ಸರ್ ಮಧ್ಯಾಹ್ನ 3 ಗಂಟೆ 15 ನಿಮಿಷಕ್ಕೆ ಆರಂಭ ಆಗಬೇಕು ಮೊದಲನೇ ಶೋ. ಸಂಜೆ ಶೋ 6:30ವರೆಗೆ. ಇದು 3ನೇ ಪ್ರದರ್ಶನ 9:45 ನಿಮಿಷಕ್ಕೆ. 4ನೇ ಪ್ರದರ್ಶನ ಮಧ್ಯರಾತ್ರಿ 1 ಗಂಟೆಗೆ. ಮಧ್ಯರಾತ್ರಿ 1 ಗಂಟೆ? ಹೌದು, 4 ಪ್ರದರ್ಶನ ಡೈಲಿ ನಡೀತಾವೆ. ಎಲ್ಲ ಕಂಪ್ನಿ ನಡೀತದೆ. ಚಲೋ ನಡೀತಿರ್ತಕ್ಕಂಥ ಯಾವ ಕಂಪ್ನಿ ಇದ್ರೂ ನಡೀತದೆ. ಫೇಲ್ ಆಗಿರೋ ಕಂಪ್ನಿಗೆ ಆಗಲ್ಲ. ಅದು ಯಾವಾಗ ಅಂತಂದರೆ ತೇರಿನಿಂದ ಆಗ್ತದೆ. ಬಟ್ ಈ ವರ್ಷ ಇವತ್ತಿನಿಂದನೇ ಜನಗಳು ಕೇಳ್ತಾ ಇಲ್ಲ. ಮೊದಲಿಂದ ಬನ್ನಿ ಬರೋದಾ? ಬನ್ನಿ ಎಲ್ಲರೂ ಹೋಗೋಣ, ಮಾಲೀಕರ ಕಂಪ್ನಿಗೆ ಹೋಗೋಣ ಬನ್ನಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.